ಶ್ರೀ ಗುರುಭ್ಯೋ ನಮಃ. ಆಸ್ತಿಕರಿಗೆ ಕ್ಷೇಮ ಮಾರ್ಗಕ್ಕೆ ಸ್ವಾಗತ. ಆರಂಭದ ಸಂಚಿಕೆಯಲ್ಲಿ ಭಗವಂತನು ತನ್ನ ಭಕ್ತರ ಜಾತಿ ಕುಲ ನೋಡುವುದಿಲ್ಲ ಅನ್ನುವುದನ್ನು ತಿಳಿಯುವ ಪ್ರಯತ್ನ ಮಾಡಿದೆವು. ದಾನವ ಕುಲದ ತನ್ನ ಭಕ್ತ ಪ್ರಹ್ಲಾದನ ರಕ್ಷಣೆಯೆಂದು ನರಸಿಂಹಾವತಾರಗೈದ ಭಗವಂತನನ್ನು ತಿಳಿಯಲು ಯೋಗ್ಯ ಗುರುವಿನ ಶಿಷ್ಯತ್ವ ಪಡೆಯಬೇಕು. ಅದಕ್ಕಾಗಿ ಪ್ರಯತ್ನಿಸಬೇಕು. ಈ ದಿನ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಶುಕ್ಲ ದಶಮಿ ಆದಿತ್ಯವಾರದಂದು ಎರಡು ವಿಶೇಷಗಳು. ಒಂದು ಭಾಗೀರಥಿ ಜಯಂತಿ ಆದರೆ ಇನ್ನೊಂದು ಚಮತ್ಕಾರಪುರದಲ್ಲಿ ತಮ್ಮ ಚಮತ್ಕಾರ ತೋರಿಸಿ ಶುಕ್ಲ ಯಜುರ್ವೇದವನ್ನು ಬೆಳಕಿಗೆ ತಂದ ಯಾಜ್ಞವಲ್ಕ್ಯರ ಅವತಾರ ದಿನ. ಚಕ್ರವರ್ತಿ ಸಾಮ್ರಾಟ ಸಗರನು ಒಂದು ಯಾಗ ಮಾಡಲಿದ್ದ. ಇಂದ್ರದೇವ ಸಗರನ ಅಶ್ವವನ್ನು ಅಪಹರಿಸಿದ. ಅಶ್ವಶೋಧನೆಗಾಗಿ ತೆರಳಿದ ಸಗರನ 60,000 ಪುತ್ರರು ಇಡೀ ಭೂಮಿಯನ್ನೇ ಅಗೆದು ಹಾಕಿದರು. ಈಶಾನ್ಯ ದಿಕ್ಕಿನಲ್ಲಿ ತಪಸ್ಸಿನಲ್ಲಿದ್ದ ಕಪಿಲರ ಬಳಿ ಅಶ್ವವನ್ನು ಬಿಟ್ಟಿದ್ದ ಇಂದ್ರನು ಮುಂದೆ ನಡೆಯಲಿರುವ ಘಟನೆಯನ್ನು ಮರೆಯಲ್ಲಿ ನಿಂತು ನೋಡುತ್ತಿದ್ದ. ಇಂದ್ರನ ನಿರೀಕ್ಷೆಯಂತೆಯೇ ಕಪಿಲರ ಬಳಿ ಇದ್ದ ಅಶ್ವವನ್ನು ನೋಡಿದ ಗರ್ವಿಷ್ಠ ಸಗರಪುತ್ರರು ತಪಸ್ವಿಯಾದಂತಹ ಕಪಿಲರನ್ನು ಮನಬಂದಂತೆ ಬೈಯತೊಡಗಿದರು. ಅಶ್ವಕಳ್ಳ ಅಂದರು. ಅವರೆಲ್ಲರ ಒಟ್ಟಾದ ಧ್ವನಿಯಿಂದ ಎಚ್ಚೆತ್ತು ಕಣ್ಣು ಬಿಟ್ಟ ಕಪಿಲರ ದೃಷ್ಟಿಯಿಂದ ಸಗರಪುತ್ರರು ಸುಟ್ಟು ಬೂದಿಯಾದರು. ಅವರ ಶೋಧನೆಯಲ್ಲಿ ಬಂದ ಅಂಶುಮಾನ್ ಅಶ್ವವನ್ನು ನೋಡಿ ಕಪಿಲರಲ್ಲಿ ವಿನಂತಿಸಿಕೊಂಡು ಅಶ್ವವನ್ನು ಒಯ್ಯಲು ಅನುಮತಿ ಕೇಳಿದ. ಅಂಶುಮಾನನು ತನ್ನ ಚಿಕ್ಕಪ್ಪಂದಿರಾದಂಥ ಸಗರಪುತ್ರರ ಬಗ್ಗೆ ವಿಚಾರಿಸಲು ಅವರು ಬೂದಿಯಾಗಿರುವರು, ಗಂಗಾಜಲದಿಂದ ಮಾತ್ರ ಅವರೆಲ್ಲರೂ ಉದ್ಧಾರವಾಗುತ್ತದೆ ಅಂತ ಕಪಿಲರು ಹೇಳಿದರು. ಅಶ್ವವನ್ನು ಕೊಂಡೊಯ್ದ ಅಂಶುಮಾನ್ ಸಗರನ ಯಾಗವನ್ನು ಪೂರ್ತಿ ಮಾಡಲಿಕ್ಕೆ ಕಾರಣನಾದ ಮತ್ತು ತನ್ನ ಚಿಕ್ಕಪ್ಪಂದಿರ ಉದ್ಧಾರಕ್ಕಾಗಿ ಗಂಗೆಯನ್ನು ಭೂಮಿಗೆ ತರಲು ಯತ್ನಿಸಿ ಸಾಧ್ಯವಾಗದೆ ಮಡಿದ. ಅಂಶುಮಾನನ ಪುತ್ರ ದಿಲೀಪನು ಗಂಗೆಯನ್ನು ತರುವಲ್ಲಿ ಯಶಸ್ವಿಯಾಗದೆ ಹತನಾದ. ಅಂದ್ರೆ ಯಶಸ್ವಿ ಆಗಿಲ್ಲ ಅಂತಂದ್ರೆ ಪ್ರಯತ್ನ ಇರಲಿಲ್ಲ ಅಂತಲ್ಲ, ಅವ್ರದ್ದು ಭಯಂಕರ ಕಠಿಣ ತಪಸ್ಸನ್ನು ಅವರು ಮಾಡಿದರು. ಆದಾಗ್ಯೂ ಯಶಸ್ವಿ ಆಗಲಿಲ್ಲ. ಇನ್ನು ದಿಲೀಪನ ಪುತ್ರ ಭಗೀರಥನು ಅದರಲ್ಲಿ ಯಶಸ್ವಿಯಾದ. ಗಂಗೆ ಒಲಿದು ಆಯಿತು ನಾನು ಭೂಮಿಗೆ ಬರ್ತೀನಿ ಅಂಥೇಳಿ ಒಪ್ಕೊಂಡಾಗ ಆ ಗಂಗೆ ಇನ್ನೊಂದು ಪ್ರಶ್ನೆಯನ್ನು ಭಗೀರಥನಿಗೆ ಕೇಳ್ತಾಳೆ. ನಾನು ಆ ಭೂಮಿ ಮೇಲೆ ಭೋರ್ಗರೆದು ಬೀಳುವಾಗ ಭೂಮಿಗೆ ಕೊರೆತ ಉಂಟಾಗಿ ಒಂದು ದೊಡ್ಡ ರಂಧ್ರನ ಬೀಳ್ಬೋದು. ಆದ್ದರಿಂದ ನನ್ನ ಈ ಭೋರ್ಗರೆದ ಸೆಳೆತನ ಸ್ವಲ್ಪ ಕಡಿಮೆ ಮಾಡೋದಕ್ಕೊಂದು ಉಪಾಯ ಮಾಡಬೇಕು ನೀನು ಅಂಥೇಳಿ ಆ ಭಗೀರಥನಿಗೆ ಹೇಳಿದಾಗ ಭಗೀರಥ ಮತ್ತೆ ಕಠಿಣ ತಪಸ್ಸು ಮಾಡ್ತಾನೆ. ಯಾರನ್ನು ಕುರಿತು? ಶಿವನನ್ನು ಕುರಿತು. ಅಂದ್ರೆ ಅಂಥ ಒಂದು ಭೋರ್ಗರೆವತಕ್ಕಂಥ ಜಲಶಕ್ತಿಯನ್ನು ತಡೆಯುವಂಥ ಶಕ್ತಿ ಆ ಶಿವನಲ್ಲಿ ಮಾತ್ರ ಇತ್ತು. ಹೀಗಾಗಿ ಆ ಶಿವನನ್ನು ಏನಪ್ಪ ಅಂತಂದ್ರೆ ತಪಸ್ಸು ಮಾಡಿ ಒಲಿಸಿಕೊಂಡು ಶಿವನು ಏನಪ್ಪ ಅಂತಂದ್ರೆ ಅದಕ್ಕೆ ಒಪ್ಪಿಕೊಂಡ. ನನ್ನ ತಲೆ ಮೇಲೆ ಒಂದು ಹರಿವಾಣವನ್ನು ಇಟ್ಕೊತೀನಿ. ಆ ಹರಿವಾಣದಲ್ಲಿ ಮೊದಲು ಏನಪ್ಪ ಅಂತಂದ್ರೆ ಆ ಗಂಗೆ ಬಂದು ಬೀಳ್ತಾಳೆ. ಅದ ನಂತರ ಏನಪ್ಪ ಅಂತಂದ್ರೆ ಅದು ಪುಟ್ಟದು ಈ ಭೂಮಿಗೆ ಹರಿತದೆ. ಇಷ್ಟು ನಾನು ನಿನಗೆ ಸಹಾಯ ಮಾಡ್ತೀನಿ ಅಂಥೇಳಿ ಶಿವ ಅದನ್ನು ಆ ರೀತಿ ಭಗೀರಥನಿಗೆ ಆಶ್ವಾಸನೆಯನ್ನು ಕೊಟ್ಟ. ಅದೇ ರೀತಿಯಾಗಿ ಗಂಗೆ ಇವತ್ತು ಅವತರಿಸಿದಂಥ ಈ ಶುಭ ದಿನ ಭಾಗೀರಥಿ ಜಯಂತಿ ಅಂತ ಹೇಳ್ತೀವಿ. ಇವತ್ತು ಗಂಗಾರಾಧನೆ ವಿಶೇಷ ಫಲವನ್ನು ಕೊಡ್ತದೆ ಅಂತಕ್ಕಂಥದ್ದು. ಇನ್ನು ಎರಡನೇ ವಿಶೇಷ, ಯಾಜ್ಞವಲ್ಕ್ಯರು ಜ್ಯೇಷ್ಠ ಶುದ್ಧ ದಶಮಿಯಂದು ಅವತರಿಸಿ ತಾಯಿಯ ಬಯಕೆಯಂತೆ ಗುರುಕುಲ ಸೇರಿ ವೇದ ಪಾರಂಗತರಾದರು. ಅವರ ಪ್ರಖರವಾದ ವಿದ್ವತ್ ಪ್ರತಿಭೆಯನ್ನು ಅವರ ಸಹಪಾಠಿಗಳು, ಅವರ ಗುರುಗಳು ಮತ್ಸರದಿಂದ ಸಹಿಸದಾದರು. ಅವರನ್ನು ದೂರವಿಟ್ಟು ಶಾಂತಿ ಹೋಮ ಯಾಗ ಯಜ್ಞಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಅಲ್ಲಿಯ ರಾಜ ಸುಪ್ರಿಯನಿಗೆ ರೋಗ ಅಂಟಿತು. ವೈದ್ಯರಿಂದ ಶಮನವಾಗದಾದಾಗ ಆಶ್ರಮಕ್ಕೆ ಬಂದು ವೈಶಂಪಾಯನರಿಂದ ರೋಗ ನಿವಾರಣೆಗೆ ಉಪಾಯ ಕೇಳಿದರು. ವೈಶಂಪಾಯನರ ಅನೇಕ ಪ್ರಯತ್ನಗಳು ಫಲಿಸದಾದಾಗ ಯಾಜ್ಞವಲ್ಕ್ಯರು ವೈಶಂಪಾಯನರಲ್ಲಿ ವಿನಂತಿಸಿ
ನಿಮ್ಮಿಂದ ಸುಪ್ರಿಯರಾಜನ ರೋಗ ನಿವಾರಣೆಯಾಗದ್ದರಿಂದ ಆಶ್ರಮಕ್ಕೆ ಬಂದಿರುವ ಕಳಂಕವನ್ನು ನಾನು ನಿವಾರಿಸುವುದು ನನ್ನ ಕರ್ತವ್ಯ ಅಂಥೇಳಿ ತಿಳಿತೀನಿ. ನನಗೊಂದು ಅವಕಾಶ ಕೊಡಿ, ನಾನು ಹೋಗಿ ಸುಪ್ರಿಯರಾಜನನ್ನು ಗುಣಪಡಿಸುತ್ತೇನೆ ಅಂದರು. ಅದಕ್ಕೆ ವೈಶಂಪಾಯನರು, ನಮ್ಮೆಲ್ಲರಿಂದ ಆಗದ್ದು ನಿನ್ನಿಂದ ಸಾಧ್ಯವೋ? ಆಯಿತು, ಹೋಗಿ ಬಾ ಅಂದರು. ಸುಪ್ರಿಯರಾಜನಿಗೆ ಬಂದಂಥ ಯಾಜ್ಞವಲ್ಕ್ಯರನ್ನು ಸುಪ್ರಿಯರಾಜ ಉಪೇಕ್ಷಿಸಿದ. ಬ್ರಾಹ್ಮಣರ ಕೈಯಿಂದ ಏನೂ ಆಗುವುದಿಲ್ಲ, ನೀವು ಉಂಡು ಮಲಗಲು ಯೋಗ್ಯರು ಎಂದೆಲ್ಲ ಹೀಗೆಳೆದ. ಯಾಜ್ಞವಲ್ಕ್ಯರ ಪ್ರಸಾದ ರೂಪದ ಔಷಧವನ್ನು ಸ್ವೀಕರಿಸಲಿಲ್ಲ. ಕೊನೆಗೆ ಯಾಜ್ಞವಲ್ಕ್ಯರು ಅರಮನೆಯ ಹೊರಗೆ ಒಣಗಿ ಬಿದ್ದಿದ್ದಂಥ ಒಂದು ದೊಡ್ಡ ಮರದ ದಿಣ್ಣೆಯ ಮೇಲೆ ಮಂತ್ರಪೂತವಾದಂಥ ಭಂಡಾರವನ್ನು ಸಿಂಪಡಿಸಿ ಮರಳಿದರು. ಆ ಕ್ಷಣವೇ ಆ ದಿಣ್ಣೆ ಚಿಗುರಿದ್ದನ್ನು ಕಂಡಂಥ ಸುಪ್ರಿಯರಾಜ ಬಹಳ ಪಶ್ಚಾತ್ತಾಪಪಟ್ಟ. ಆಶ್ರಮಕ್ಕೆ ದೂತರನ್ನು ಕಳುಹಿಸಿ ಯಾಜ್ಞವಲ್ಕ್ಯರನ್ನು ಕರೆತರುವ ಪ್ರಯತ್ನ ಮಾಡಿದರೂ ಬ್ರಾಹ್ಮಣರಿಗಾದಂಥ ಅವಮಾನವನ್ನು ನೆನೆದು ಯಾಜ್ಞವಲ್ಕ್ಯರು ಹೋಗಲಿಲ್ಲ. ಇದರಿಂದ ಕುಪಿತರಾದಂಥ ವೈಶಂಪಾಯನರು ತಾವು ಯಾಜ್ಞವಲ್ಕ್ಯರಿಗೆ ಬೋಧಿಸಿದ್ದಂಥ ವೇದವನ್ನು ಮರಳಿಕೊಟ್ಟು ಆಶ್ರಮದಿಂದ ತೊಲಗುವಂತೆ ಆದೇಶಿಸಿದರು. ಯಾಜ್ಞವಲ್ಕ್ಯರು ವೇದವನ್ನು ವಮನ ಮಾಡಿ ನಿರ್ಗಮಿಸಿದರು. ತದನಂತರ ಭಗವಾನ್ ಸೂರ್ಯನಾರಾಯಣನನ್ನು ಕಠೋರ ತಪಸ್ಸಿನಿಂದ ಒಲಿಸಿಕೊಂಡು ಶುಕ್ಲ ಯಜುರ್ವೇದವನ್ನು ಪಡೆದುಕೊಂಡರು. ಯಾಜ್ಞವಲ್ಕ್ಯರನ್ನು ಸೂತರು, ಉದ್ದಾಲಕ, ಗಾರ್ಗಿ, ಕಹೋಳ, ಆರ್ತಭಾಗ, ಅಶ್ವಲ, ಉಷಸ್ತ, ಬುಜ್ಜು, ಜೈಮಿನಿ, ಸುಮಂತು, ಪೈಲ, ಭರದ್ವಾಜ, ಸಾಮಶ್ರವ, ಪೈಂಗಲ, ಗೌತಮ, ಸುಮಂಗಲ, ನಿಮಿ ಅಲ್ಲದೆ ಜನಕ ಮಹಾರಾಜನೂ ಕೂಡ ಸ್ತುತಿಸಿದ್ದಾರೆ. ಕರ್ಮಕಾಂಡದಲ್ಲಿ ಮತ್ತು ಜ್ಞಾನಕಾಂಡದಲ್ಲಿ ಅನೇಕ ತೆರನಾದಂಥ ಪರೀಕ್ಷೆಗಳನ್ನು ಏರ್ಪಡಿಸಿದಾಗ್ಯೂ ಯಾಜ್ಞವಲ್ಕ್ಯರನ್ನು ಮೀರಿಸುವ ಪ್ರತಿಭೆ ಜನಕ ಮಹಾರಾಜನಿಗೆ ದೊರೆಯಲಿಲ್ಲವಾದ್ದರಿಂದ ಜನಕ ಮಹಾರಾಜನು ಅತ್ಯಂತ ಸಂತುಷ್ಟಗೊಂಡು ಯಾಜ್ಞವಲ್ಕ್ಯರಿಗೆ ಬ್ರಹ್ಮಿಷ್ಠ ಎಂಬ ಪದವಿ ನೀಡಿ ಗೌರವಿಸಿದ್ದಲ್ಲದೆ ಶುದ್ಧತೆಯ ಸಂಕೇತವಾಗಿ ಬಂಗಾರದ ಉಂಗುರವೊಂದನ್ನು ನೀಡಿದನು. ಒಮ್ಮೆ ರುಕ್ಮಿಣಿ ಸತ್ಯಭಾಮಿಯರು 1,00,000 ಬ್ರಾಹ್ಮಣರಿಗೆ ವಸ್ತ್ರದಾನ ಮತ್ತು ಭೋಜನ ಮಾಡಿಸುವುದಾಗಿ ಸಂಕಲ್ಪಿಸಿದ್ದರು. ಅದಕ್ಕಾಗಿ ತಯಾರಿಯನ್ನು ಮಾಡಿಕೊಂಡು ಶ್ರೀಕೃಷ್ಣನಿಗೆ ವಿಷಯವನ್ನು ತಿಳಿಸಲಾಗಿ 1,00,000 ಯೋಗ್ಯ ಬ್ರಾಹ್ಮಣರು ಸಿಗುವುದು ಕಷ್ಟ ಅಂದ. ಹಾಗಾದರೆ ನಮ್ಮ ನಿಯಮ ಈಡೇರದೆ ಹೋಯಿತೆ ಅಂದರು. ಕೃಷ್ಣ ಹೇಳಿದ, ಅದಕ್ಕೊಂದು ಉಪಾಯವಿದೆ. ಯಾಜ್ಞವಲ್ಕ್ಯರೊಬ್ಬರಿಗೆ ಅನ್ನದಾನ ಮತ್ತು ವಸ್ತ್ರದಾನ ಮಾಡುವುದರಿಂದ 1,00,000 ಯೋಗ್ಯ ಬ್ರಾಹ್ಮಣರಿಗೆ ಸನ್ಮಾನಿಸಿದಂತೆ ಅಂದ. ಹಾಗಾದರೆ 1,00,000 ಮಂದಿಯ ಊಟವನ್ನು ಏನು ಮಾಡುವುದು ಅಂತ ಇಬ್ಬರೂ ಮಡದಿರು ಅಂದರು. ಅವರೇ ಅದನ್ನು ಉಣ್ಣಬಲ್ಲರು ಅಂತ ಕೃಷ್ಣ ಹೇಳಿದ. ಅದರಂತೆ ಯಾಜ್ಞವಲ್ಕ್ಯರೊಬ್ಬರೇ ಅಷ್ಟೂ ಭೋಜನವನ್ನು ಭುಂಜಿಸಿದರು. ಇನ್ನು ವಸ್ತ್ರವನ್ನು ಸ್ವೀಕರಿಸಿದರು. ವಸ್ತ್ರ ಕೊಡುವವರ ಕೈ ಮಾತ್ರ ಸೋತಿತಷ್ಟೆ. ಇದು ಈ ಮಧ್ವಾಚಾರ್ಯರ ಚರಿತ್ರೆಯಲ್ಲಿ ಘಟಿಸಿದಂಥ ಒಂದು ಘಟನೆಗೆ ಹೋಲಿಕೆ ಆಗ್ತದೆ. ಒಮ್ಮೆ ಕೇರಳ ಪ್ರದೇಶದಲ್ಲಿ ಮಧ್ವಾಚಾರ್ಯರ ಊಟವಾದ ಮೇಲೆ ಭಕ್ತನೊಬ್ಬ ತಾನು ತಂದಿದ್ದಂಥ 2,000 ಬಾಳೆಹಣ್ಣುಗಳನ್ನು ತಿನ್ನಲೇಬೇಕೆಂದು ವಿನಂತಿಸಿದಾಗ ತಮ್ಮ ಸಾಮರ್ಥ್ಯ ಮತ್ತು ಸ್ವರೂಪವನ್ನು ತೋರಿಸಲು 2,000 ಬಾಳೆಹಣ್ಣುಗಳನ್ನು ಮಧ್ವಾಚಾರ್ಯರು ತಿಂದರು. ತಿಂದಾಗ ತಿನ್ನೋದಕ್ಕಿಂತ ಮುಂಚೆ ಹೊಟ್ಟೆ ಎಷ್ಟಿತ್ತೋ ಅಷ್ಟೇ ಇತ್ತು, ಅಂದರೆ ಅದು ಹೆಚ್ಚಿಗೆ ಉಬ್ಬಿರಲಿಲ್ಲ ಅಂತಕ್ಕಂಥದ್ದು. ಇಂಥ ಸಮರ್ಥ ಮಹಾನುಭಾವರಾದಂಥ ಶ್ರೀಮದ್ ಆಚಾರ್ಯರು ನಮ್ಮೆಲ್ಲರ ಉದ್ಧಾರಕ್ಕೆ ರಚಿಸಿಕೊಟ್ಟಿರುವ ಅನೇಕ ಗ್ರಂಥಗಳಿಗೆ ಆಧಾರ ಸ್ತಂಭವೇ ಯಾಜ್ಞವಲ್ಕ್ಯ ಸ್ಮೃತಿ. ಒಂದು ಕಡೆ ಮಧ್ವಾಚಾರ್ಯರು ಹೇಳುತ್ತಾರೆ, ನಿಶಂಕತ್ವೇನ ಯೋ ವಕ್ತ ಪ್ರಶಾನಾಮುತ್ತರಂ ಸದಾ ಆನುಕೂಲ್ಯ ನಾಗಮಾನಾಂ ನ ಶಂಕ್ಯಂ ತದ್ವಚಃ ಕ್ವಚಿತ್. ಅಂದರೆ ಯಾರಾದರೂ ಏನನ್ನಾದರೂ ಹೇಳಿರುವುದನ್ನು ನಂಬಬೇಕಾದರೆ ಅದರಲ್ಲಿ ಅನುಮಾನಕ್ಕೆ ಆಸ್ಪದವಿರಬಾರದು. ಯಾಜ್ಞವಲ್ಕ್ಯರ ಪ್ರತಿಯೊಂದು ವಾಕ್ಯವು ಕಿಂಚಿತ್ ಅನುಮಾನಕ್ಕೆ ಆಸ್ಪದ ನೀಡುವುದಿಲ್ಲವಾದ್ದರಿಂದ ಅವುಗಳನ್ನೇ ಪ್ರಮಾಣವಾಗಿ ಸ್ವೀಕರಿಸಬೇಕು ಅಂತ. ಇದನ್ನೇ ಹೇಳಿದ್ರಿ ಉಪಕಾರ ಸ್ಮರಣೆ ಅಂತಾರೆ. ಶ್ರೀಮದ್ ಆಚಾರ್ಯರು ಈ ರೀತಿ ಯಾಜ್ಞವಲ್ಕ್ಯರ ಬಗ್ಗೆ ಸರ್ಟಿಫಿಕೇಟ್ ಕೊಟ್ಟು ಹೋದದ್ದೇ ಉಪಕಾರ ಸ್ಮರಣೆ ಅಂತ. ಇನ್ನು ಹಿಂದೂ ಲಾ ಅಂತ ಏನಿದೆ ಅದೆಲ್ಲ ಯಾಜ್ಞವಲ್ಕ್ಯರು ಹೇಳಿದ್ದೆ.
ಹಿಂದೂ ಲಾ ಪ್ರಕಾರ ಆಸ್ತಿ ದಾವಾದಲ್ಲಿ ಗೆದ್ದು ಹಣ ಮಾಡಿರ್ತಕ್ಕಂಥ ವಕೀಲರು ಕೂಡ ಯಾಜ್ಞವಲ್ಕ್ಯರನ್ನು ಸ್ಮರಣೆ ಮಾಡಲೇಬೇಕು. ಶ್ರೀಮದ್ ಆಚಾರ್ಯರು ಯಾಜ್ಞವಲ್ಕ್ಯರ ಉಪಕಾರ ಸ್ಮರಣೆ ಮಾಡಿದ್ದರಿಂದ ಆಚಾರ್ಯರ ಹೆಸರು ಕೂಡ ಶಾಶ್ವತವಾಗಿ ಉಳಿಯಿತು. ಕಪಿಲರನ್ನು ಗೌರವಿಸದ ಸಗರ ಪುತ್ರನಂತೆ ನಾವು ವರ್ತಿಸಿದರೆ ಬೂದಿಯಾಗುವುದು ನಿಶ್ಚಿತ ಅಂತಕ್ಕಂಥದ್ದು. ಅನೇಕರಿಗೆ ಯೋಗ್ಯ ಗುರುಗಳೇ ಸಿಗುವುದಿಲ್ಲ. ಬಹಳ ಹಳೆಯ ಒಂದು ಸಿನಿಮಾ ನಾಗರಹೊಳೆ ಅಂತ. ಅದರಲ್ಲಿ ಅಂಬರೀಷ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೇನಿಲ್ಲ ಸುಳ್ಳು ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು ಅಂತ ಹಾಡಿಬಿಟ್ಟ. ಆತನ ಅಭಿಮಾನಿಗಳಿರ್ತಾರಲ್ರಿ, ಅವರು ಅದನ್ನೇ ಏನಪ್ಪ ಅಂದ್ರೆ ನಿಜ ಅಂತ ತಿಳ್ಕೊಂಡು ಆ ಅಂಬರೀಷನ ಆ ಹಾಡೇ ಅವರಿಗೆ ವೇದವಾಕ್ಯ ಆಯಿತು. ಆದರೆ ಸ್ವರ್ಗಲೋಕ ಪ್ರಾಪ್ತಿಗಾಗಿ ಅಂಬರೀಷ ಅದೆಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು ಅನ್ನೋದು ಇವ್ರ ಗಮನಕ್ಕೆ ಬರಲೇ ಇಲ್ಲ. ಹಂಗೆ ಏನಪ್ಪ ಅಂತಂದು ಬದುಕಿ ಸತ್ತು ಹೋದರು. ಇವತ್ತಿನ ಯುವಕರ ಗತಿ ಏನಾಗಿದೆ, ಇಂಥವರಿಂದ ಎಂಥ ದೇಶ ನಿರ್ಮಾಣವಾಗಲಿದೆ ಅನ್ನೋದನ್ನು ಈ ದರ್ಶನ ಅಭಿಮಾನಿಗಳಿಂದ ತಿಳಿತಾ ಇದೆ. ಅಲ್ಲ, ಫೋಟೋ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಮುಂದೆ ತಮ್ಮ ಅಭಿಮಾನ ವ್ಯಕ್ತ ಮಾಡ್ಲಿಕ್ಕೆ ಹೋಗಿ ಪೊಲೀಸರಿಂದ ಲಾಠಿ ತಿಂದು ಇದು ಏನು ರೀ, ಇದು ಎಂಥ ದುರ್ಗತಿ ಅಂತ ನಮ್ಮ ಯುವಕರದು. ಇನ್ನು ಕೆಲವರು ಉಪಕಾರ ಸ್ಮರಣೆ ಒತ್ತಟ್ಟಿಗಿಟ್ಟು ಸರ್ಕಾರ ತಮಗೆ ಪುಕ್ಕಟೆ ಕೊಡುತ್ತಿರುವ ಸವಲತ್ತುಗಳಿಗೆ ತೆರಿಗೆ ರೂಪದಲ್ಲಿ ಹಣ ಕೊಡುವವರ ಮನೆಗೆ ಆಸ್ತಿಗೆ ಕಲ್ಲು ಎಸೆಯುತ್ತಾರೆ. ಶತ್ರು ದೇಶದವರು ಒಂದು ಕಲ್ಲು ಒಗೆದ್ರೆ 500,000 ಅಂಥೇಳಿ ಅವ್ರಿಗೆ ಪೇಮೆಂಟು ಮಾಡ್ತಾರಂತ. ಅದನ್ನೇ ಕಾಯಕ ಮಾಡಿಕೊಂಡು ಕೆಲವರು ಯುವಕರು ಬದುಕ್ತಾ ಇದ್ದಾರೆ ನಮ್ಮ ದೇಶದೊಳಗೆ. ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದ್ದಾರೆ. ಅದನ್ನೇ ಕುರುಶ್ವ ಭುಂಕ್ಷ್ವ ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ಕುರುಶ್ವ ಕೆಲಸ ಮಾಡು, ಭುಂಕ್ಷ್ವ ಊಟ ಮಾಡು. ಪಂಡಿತರಾದಂಥ ಬ್ರಹ್ಮಣ್ಯಾಚಾರ್ಯರು ವಿವರವಾಗಿ ಹೇಳುತ್ತಾ, ವಯಸ್ಸಾದವರಿಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ, ಆದ್ದರಿಂದ ಧರ್ಮ ನೀತಿ ನಿಯಮ ಪುರಾಣ ಕಥೆಗಳನ್ನು ಚಿಕ್ಕವರಿಗೆ ಹೇಳಿ ಊಟ ಮಾಡಬೇಕು ಅನ್ನುತ್ತಾರೆ. ರಾಮನನ್ನು, ಕೃಷ್ಣನನ್ನು, ಬ್ರಾಹ್ಮಣರನ್ನು, ವೇದಗಳನ್ನು ಬೈಯುವುದೊಂದೇ ಕಾಯಕ ಮಾಡಿಕೊಂಡವರಿದ್ದಾರೆ. ಅವರಿಂದ ನಾವು ದಾರಿ ತಪ್ಪುತ್ತೇವೆ. ಕಾವಿ ಧರಿಸಿಯೂ ಕೂಡ ರಾಮಕೃಷ್ಣರನ್ನು, ಬ್ರಾಹ್ಮಣರನ್ನು, ವೇದವನ್ನು ಬೈತಕ್ಕಂಥ ಸಮಾಜ ಘಾತುಕರಿಂದ ನಾವು ದೂರವಿರಲಿಕ್ಕೆ ಪ್ರಯತ್ನ ಮಾಡಬೇಕು. ಸಂತನಾಗಲು ಕಾವಿಯೇ ಮುಖ್ಯವಲ್ಲ ಅಂತ ಹೇಳಿದ ಸಿದ್ದೇಶ್ವರ ಸ್ವಾಮಿಗಳಂಥವರನ್ನು ನಂಬಿ ನಡೆದರೆ ಉನ್ನತಿಯತ್ತ ಒಂದು ಹೆಜ್ಜೆ ಮುನ್ನುಗ್ಗಬಹುದು. ಮನುಷ್ಯ ಜನ್ಮ ಬರಲಿಕ್ಕೆ 84 ಲಕ್ಷ ರೀತಿಯ ಜೀವಿಗಳಾಗಿ ಬದುಕಿ ಬಂದಿರುತ್ತೇವೆ ಅಂತ ಜ್ಞಾನಿಗಳು ಹೇಳ್ತಾರೆ. ಅಷ್ಟೂ ಜನ್ಮಗಳಲ್ಲಿ ನಾವು ಅರ್ಜಿಸಿದ ಪುಣ್ಯದಿಂದಲೇ ಮಾನವರಾಗಿದ್ದೇವೆ. ಮುಂದೆ ಇನ್ನೂ ಹೆಚ್ಚಿನ ಯೋಗ್ಯತೆ ಸಂಪಾದಿಸಲು ಜ್ಞಾನಿಗಳನ್ನು ಬೈಯುವುದರಿಂದ, ನಿಂದಿಸುವುದರಿಂದ ಸಾಧ್ಯವಿಲ್ಲ. ಅದರಿಂದ ಸಂಚಿತ ಪುಣ್ಯ ನಷ್ಟವಾಗಿ ಕ್ರಿಮಿ ಕೀಟ ಹಂದಿಯ ನಾಯಿಯಾಗಿ ಹುಟ್ಟಬೇಕಾಗುತ್ತದೆ. ಭಗವಂತ ಯಾರೊಬ್ಬರ ಸೊತ್ತಲ್ಲ, ನಂಬಿದರೆ ನಮಗೂ ಸಿಗಬಲ್ಲ. ಆತನಿಗೆ ಭಕ್ತರ ವಿಷಯದಲ್ಲಿ ಮೇಲು ಕೀಳು ಜಾತಿ ಕುಲ ಭೇದವಿಲ್ಲ. ಬಲಿಚಕ್ರವರ್ತಿ ಅಸುರನಾದರೂ ಆತನು ಮಾಡುತ್ತಿದ್ದ ದಾನದ ರೀತಿಯನ್ನು ನೋಡಿ ಆತನ ಮುಂದೆ ಭಗವಂತನೇ ತ್ರಿವಿಕ್ರಮನ ರೂಪದಲ್ಲಿ ಪ್ರತ್ಯಕ್ಷನಾದನೆಂದು ಕೇಳಿದ್ದೇವೆ. ಪ್ರಹ್ಲಾದನು ದಾನವ ಶಿಶುವಾಗಿದ್ದರೂ ಭಕ್ತನಾಗಿದ್ದರಿಂದ ನರಸಿಂಹಾವತಾರವನ್ನು ತಿಳಿದು ಪ್ರಹ್ಲಾದನನ್ನು ರಕ್ಷಿಸಿದ ದೃಷ್ಟಾಂತವನ್ನು ಆಗಾಗ ನೆನೆಯಬೇಕು. ಮಾನವ ಕುಲವಿದು ಬಹುದುರ್ಲಭ, ವ್ಯರ್ಥ ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಅಂದರು ದಾಸರು. ಯುಗಧರ್ಮ ಅನುಸಾರ ದಿನನಿತ್ಯ ಯಾರನ್ನಾದರೂ ಬೈಯದೇ ಇರುವುದಿಲ್ಲ. ನಿನ್ನೆ ಒಬ್ಬ ರಾಜಕಾರಣಿ, ಅವರು ಶಾಸಕರು ಇದ್ದಾರೆ. ಈ ಸರ್ಕಾರ ಏನಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರ ಪೆಟ್ರೋಲು ಮತ್ತು ಡೀಸೆಲ್ ಮೇಲೆ ಸೆಸ್ಸನ್ನು ಹೆಚ್ಚು ಮಾಡಿ ಬೆಲೆ ಏರಿಕೆಗೆ ಕಾರಣವಾದಂಥ ಪ್ರಸಂಗವನ್ನು ಹಿಂದೆ UPA ಸರ್ಕಾರ ಇದ್ದಾಗ 400 ರೂಪಾಯಿ ಇದ್ದಂಥ ಸಿಲಿಂಡರ್ ಇವತ್ತು 1100 ಆಗಿದೆ ಅಂತ ಹೇಳ್ತಾರೆ ಅವರು. ಮೊದಲಿಗೆ UPA ಸರ್ಕಾರ ಇದ್ದಾಗ 400 ರೂಪಾಯಿ ಸಿಲಿಂಡರ್ ಇರಲಿಲ್ಲ, ಅದಕ್ಕಿಂತ ಹೆಚ್ಚಾಯಿತ್ತು. ಇವತ್ತು 1100 ರೂಪಾಯಿ ಸಿಲಿಂಡರ್ ಆಗ್ಯದಂತ ಅವ್ರೇನು ಹೇಳ್ತಾರೆ. ಅವತ್ತು UPA ಸರ್ಕಾರದಾಗ ಒಬ್ಬ ಶಾಸಕನಿಗೆ ಎಷ್ಟು ವೇತನ ಇತ್ತೋ ಅಷ್ಟೇ ವೇತನ ಇವತ್ತಿಲ್ಲ.
ಅದನ್ನು ಅವರೇ ಹೇಳಬೇಕು. ಹೀಗಾಗಿ ಅಂಥವ್ರನ್ನು ನಾವು ಬೈಕೊಂಡ್ಬಿಡ್ತೀವಿ. ಹೀಗೆ ಇನ್ನೊಬ್ಬರನ್ನ ಬೈಯೋದ್ರಿಂದ ನಮ್ಮ ಪುಣ್ಯ ನಷ್ಟ ಆಗ್ತದೆ ಅಂತಕ್ಕಂಥದ್ದು. ಹಾಗಾದರೆ ಈವರೆಗೂ ನಮ್ಮಿಂದ ಆದಂಥ ಪಾಪಕೃತ್ಯಗಳಿಗೆ ಪರಿಹಾರ ಏನು? ಅದಕ್ಕೆ ಯಾಜ್ಞವಲ್ಕ್ಯ ಸ್ಮೃತಿ ಹೇಳ್ತದೆ, ಕಾಲೋಗ್ನಿ ಕರ್ಮ ಮೃದ್ವಾಯುರ್ ಮನೋಜ್ಞಾನಂ ತಪೋಜಲಂ ಪಶ್ಚಾತ್ತಾಪೋ ನಿರಾಹಾರ ಸರ್ವೇಮಿ ಶುದ್ಧಿಹೇತವಃ ಅಕಾರ್ಯಕಾರಿಣಾಂ ದಾನಂ ವೇಗೋ ನದ್ಯಾಶ್ಚ ಶುದ್ಧೀಕೃತ್ ಶೋಧ್ಯಶ್ಚ ಮೃಚ್ಛತೋಯಂ ಚ ಸನ್ಯಾಸೋ ವೈ ದ್ವಿಜನ್ಮನಾಂ ತಪೋವೇದವಿದಾಂ ಕ್ಷಾಂತಿರ್ವಿದುಷಾಂ ವರ್ಷಣೋ ಜಲಂ ಜಪಃ ಪ್ರಚ್ಛನ್ನ ಪಾಪಾನಾಂ ಮನಸತ್ಸತ್ಯಮುಚ್ಯತೆ ಭೂತಾನ್ ಮನಸ್ತಪೋವಿದ್ಯೆ ಬುದ್ಧೇರ್ಜ್ಞಾನಂ ವಿಶೋಧನಂ ಕ್ಷೇತ್ರಜ್ಞಸ್ಯೇಶ್ವರಜ್ಞಾನಾದ್ವಿಶುದ್ಧಿ ಪರಮಾಮತಾಃ ಅಂತ. ಕಾಲ, ಅಗ್ನಿ, ಕರ್ಮ, ಮೃತ್ತಿಕೆ, ವಾಯು, ಮನ, ಕೃಚ್ಛ್ರಾದಿ, ತಪ, ಜಲ, ಪಶ್ಚಾತ್ತಾಪ, ನಿರಾಹಾರ ಇವು ಶುದ್ಧಿಯ ಸಾಧನಗಳಂತ. ಅಕಾರ್ಯಗಳನ್ನು ಮಾಡುವ ಪುರುಷನ ಶುದ್ಧಿಯ ಮುಖ್ಯ ಸಾಧನವು ದಾನವಾಗಿದೆ ಅಂತ ಅವ್ರು ಹೇಳಿದರು. ಆ ದಾನವನ್ನು ಯಾರಿಗೆ ಹೇಗೆ ಮಾಡಬೇಕು ಅನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. ಉತ್ತಮ ಗುರುವನ್ನು ಆಶ್ರಯಿಸಿ ಕ್ಷೇಮವಾಗಿರೋಣ, ಸುರಕ್ಷಿತವಾಗಿರೋಣ.